Hello everyone, welcome to Sanmark class. Let us see question number 38. A student wants to eat unwashed grapes. The student Y stops X by eating that grapes. Justify the action student Y with reasons. ಈಗ ಏನ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಎಕ್ಸ್ ಅಂಡ್ ವೈ ಅಂತ ಇದ್ದಾರೆ. ಎಕ್ಸ್ ಗ್ರೇಪ್ಸ್ ಅನ್ನ ವಾಶ್ ಮಾಡದೆ ತಿನ್ಲಿಕ್ಕೆ ನೋಡ್ತಿದ್ದಾರೆ. ಬಟ್ ವಾಯ್ ಏನ್ ಹೇಳ್ತಿದ್ದಾರೆ, ಹಾಗೆ ತಿನ್ಬೇಡ, ಅದನ್ನ ವಾಶ್ ಮಾಡ್ಕೊಂಡೇ ತಿನ್. ಯಾಕೆ ವಾಯ್ ಹೀಗೆ ಹೇಳ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ನೋ, ಎಕ್ಸ್ ಈಸ್ ರಾಂಗ್, ಸ್ಟೂಡೆಂಟ್ ಎಕ್ಸ್ ಈಸ್ ರಾಂಗ್. ವಾಯ್ ಸ್ಟೂಡೆಂಟ್ ಈಸ್ ರೈಟ್. ಯಾಕೆ? ಬಿಕಾಸ್ pesticides sprayed on fruits are harmful to humans. Eating unwashed grapes can cause health problems. Fruits should be washed before eating. ನಿಮಗೆ ಗೊತ್ತು, ಪೆಸ್ಟಿಸೈಡ್ಸ್ ಮತ್ತೆ ವಿಡಿಸೈಡ್ಸ್ ಅನ್ನೆಲ್ಲ ಯೂಸ್ ಮಾಡ್ತಾರೆ, ಇನ್ಸೆಕ್ಟಿಸೈಡ್ಸ್. ಇದನ್ನೆಲ್ಲ ಫ್ರೂಟ್ಸ್ ಅನ್ನ ಬೆಳೆಯುವ ಅಥವಾ ಯಾವುದೇ ಕ್ರಾಪ್ ಬೆಳೆಯುವಾಗ ಯೂಸ್ ಮಾಡ್ತಿರ್ತಾರೆ. ಸೊ ಈಗ ಇದೆಲ್ಲ ಕೆಮಿಕಲ್ಸ್ ಇದೆ ಅಲ್ವಾ, ಇದನ್ನ ನಾವು ತಿಂದ್ರೆ ವಿಚ್ ಈಸ್ ಹಾರ್ಮ್ಫುಲ್ ಟು ಅವರ್ ಬಾಡಿ. ಹಾಗಾಗಿ ಬಿಕಾಸ್ ಪೆಸ್ಟಿಸೈಡ್ಸ್ ಸ್ಪ್ರೇಡ್ ಆನ್ ಫ್ರೂಟ್ಸ್ ಆರ್ ಹಾರ್ಮ್ಫುಲ್ ಟು ಹ್ಯೂಮನ್ಸ್, ಈಟಿಂಗ್ ಅನ್ವಾಶ್ಡ್ ಗ್ರೇಪ್ಸ್ ಕ್ಯಾನ್ ಕಾಸ್ ಹೆಲ್ತ್ ಪ್ರಾಬ್ಲಮ್ಸ್. ಫ್ರೂಟ್ಸ್ ಶುಡ್ ಬಿ ವಾಶ್ಡ್ ಬಿಫೋರ್ ಈಟಿಂಗ್. ಹಾಗಾಗಿ ಯಾವಾಗ್ಲೂ ಹಣ್ಣನ್ನ ತೊಳ್ಕೊಂಡೇ ತಿನ್ಬೇಕು. ಥ್ಯಾಂಕ್ ಯು.